ಮಾನ್ಯರೇ, ನಾನು ಸೌದತ್ತಿ ಗಾಂಧಿ ಚೌಕ್ ಬಜಾರ್ ಕ್ಷೇತ್ರದಿಂದ ಮಾತಾಡೋದು. ಕಳೆದ 5 ದಿನಗಳಿಂದ ಲೋಕಾಪುರ ಧಾರವಾಡ ಸೌದತ್ತಿ ಯಲ್ಲಮ್ಮ ರಾಮದುರ್ಗ ಈ ರೈಲ್ವೆ ಮಾರ್ಗ 2026ರ ರೈಲ್ವೆ ಮುಂಗಡ ಪತ್ರದಲ್ಲಿ ಅನುಷ್ಠಾನಕ್ಕೆ ತರಬೇಕೆನ್ನುವ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಬೇಕು, ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು, ಕೇಂದ್ರ ಸರ್ಕಾರದ ಮೇಲೆ ಮತ್ತು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳ ಅಂದರೆ ಪಾರ್ಲಿಮೆಂಟ್ ಸದಸ್ಯರು ಅವರ ಮೇಲೆ ಒಂದು ಒತ್ತಡ ತರಬೇಕನ್ನುವ ನಿಟ್ಟಿನೊಳಗೆ ಕಳೆದ 5 ದಿನಗಳಿಂದ ನಿರಂತರ ಇಲ್ಲೇ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಧರಣಿ ಸತ್ಯಾಗ್ರಹದಲ್ಲಿ ರಾಜ್ಯದ ನಾನಾ ಕಡೆಗಳಿಂದ ಧಾರವಾಡ, ಹುಬ್ಬಳ್ಳಿ, ರಬಕೈ, ಬನಹಟ್ಟಿ, ತೇರದಾಳ ಮತ್ತು ರಾಮದುರ್ಗ ನಾನಾ ಭಾಗಗಳಿಂದ ಸಂಘಟನೆಗಳು ಬಂದು ಈ ಯೋಜನೆ ಅನುಷ್ಠಾನಕ್ಕೆ ಬರಬೇಕು, ಈ ಯೋಜನೆ ಅತ್ಯವಶ್ಯ ಐತಿ ಅನ್ನುವಂಥದ್ದನ್ನು ಬಿಂಬಿಸಿ ನಮ್ಗೆ ಬೆಂಬಲವನ್ನು ಮಾಡಿದ್ದಾರೆ. ಮತ್ತು ಸೌಗತ್ತಿ ನಗರದ ಸಮಸ್ತ ಎಲ್ಲ ಬಾಂಧವರು, ಇವತ್ತು ವ್ಯಾಪಾರಸ್ಥರು, ಟಮ್ಟಮ್ದವರು, ಆಟೋದವರು, ರಕ್ಷಣಾ ವೇದಿಕೆಯವರು, ದಲಿತ ಸಂಘರ್ಷ ಸಮಿತಿಯವರು ತಂಡೋಪಾಯ ಬಂದು ನಮಗೆ ಬೆಂಬಲ ಮಾಡ್ಯಾರ. ಇನ್ನು ನಮ್ಮ ಹೋರಾಟ 2026ರ ಕೇಂದ್ರ ಮುಂಗಡ ಪತ್ರದಲ್ಲಿ ಈ ಯೋಜನೆ ಅಂದರೆ ಸೌದತ್ತಿ ಯಲ್ಲಮ್ಮನಿಗೆ ಬೇಕು ರೈಲು, ಸಿರ್ಸಂಗಿ ಕಾಳಮ್ಮನಿಗೆ ಬೇಕು ರೈಲು, ರಾಮ ಭಕ್ತೆ ಶಬರಿಗೆ ಬೇಕು ರೈಲು ಮತ್ತು ವಡ್ಚಿ ವೀರಭದ್ರೇಶ್ವರ ದೇವಸ್ಥಾನದ ಭಕ್ತರಿಗೆ ಬೇಕು ರೈಲು. ಈ ರೈಲು 2026ರ ಕೇಂದ್ರ ಮುಂಗಡ ಪತ್ರದಲ್ಲಿ ಅನುಷ್ಠಾನಕ್ಕೆ ಬರುವವರೆಗೂ ನಮ್ಮ ಹೋರಾಟ ನಿರಂತರ ನಡೆಯುತ್ತೈತಿ. ಮತ್ತು ಈ ಹೋರಾಟದ ಪ್ರಾಥಮಿಕ ದಿನ ನಾವು ಜನ ಕಲ್ಯಾಣಕ್ಕಾಗಿ, ಜನರ ಒಂದು ಹಿತಕ್ಕಾಗಿ, ಜನರ ಬೇಡಿಕೆಗೆ ಸ್ಪಂದನೆ ಸರ್ಕಾರ ಮಾಡಲಿ ಅನ್ನುವಂಥದ್ದು ಒಂದು ವಿನೂತನವಾದಂಥ ಅಂದರೆ ತಾಯಿ ಯಲ್ಲಮ್ಮನ ಸುಪುತ್ರ ಪರಶುರಾಮನ ಒಂದು ಅವತಾರವನ್ನು ತಾಳಿ ಅಲ್ಲಿಂದ ಜಳಕ ಮಾಡಿ ದರ್ಶನ ಪಡೆದು ಪಾದಯಾತ್ರೆ ಮುಖಾಂತರ ನಾವು ಇಲ್ಲಿ ಬಂದು ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡಿವು. ಸತ್ಯಾಗ್ರಹ ಇವತ್ತು ಮುಂದುವರೆದೈತಿ. ಈ ಸತ್ಯಾಗ್ರಹ ಯಾಕೆ ನಿರ್ದಿಷ್ಟಾವಧಿ ಸತ್ಯಾಗ್ರಹ ಮತ್ತು ಎದುರು ಸಲುವಾಗಿ ಸತ್ಯಾಗ್ರಹ ಅನ್ನುವಂಥದ್ದನ್ನ ಎಲ್ಲರೂ ಇವತ್ತು ಮೊದಲಕ್ಕೆ ಮನಗಾಣಬೇಕು. ಈ ಸತ್ಯಾಗ್ರಹ ಕಳೆದ 2024 ಡಿಸೆಂಬರ್ದೊಳಗ 5 ದಿನಗಳ ಕಾಲ ಒಂದು ಧರಣಿ ಸತ್ಯಾಗ್ರಹ ಇಲ್ಲಿ ನಡೀತು. ರಾಮದುರ್ಗದೊಳಗೂ ಒಂದು ದೊಡ್ಡ ಪ್ರಮಾಣದ ಸತ್ಯಾಗ್ರಹ ಅದಕ್ಕಿಂತ ಮೊದಲು ನಡೀತು. ಈ ಸಲ ಈ ಸತ್ಯಾಗ್ರಹ ಇಲ್ಲಿ ಅಷ್ಟೇ ಅಲ್ಲ, ರಾಮದುರ್ಗದೊಳಗೂ ಧರಣಿ ಸತ್ಯಾಗ್ರಹ 23ನೇ ತಾರೀಕಿನಿಂದ ಚಾಲೂ ಇತ್ತು. ಎರಡೂ ಕಡೆ ರಾಮದುರ್ಗ ಮತ್ತು ಸೌದತ್ತಿ ತಾಲೂಕಿನೊಳಗ ಏಕಕಾಲದೊಳಗೆ ಈ ಸತ್ಯಾಗ್ರಹ ನಡೀಬೇಕು ಅಂತ ಹೇಳ್ಕೊಂಡು ನಾವು ರಾಮದುರ್ಗದವರು ಮಾತಾಡ್ಕೊಂಡ ಈ ಸತ್ಯಾಗ್ರಹವನ್ನ ಮಾಡಾಕತ್ತೇವೆ. ಎದಕ್ಕಂತಂದ್ರೆ ಏನು ಇವತ್ತ ಒಂದು ರೈಲ್ವೆ ಲೈನ್ ಹುಬ್ಬಳ್ಳಿಯಿಂದ ಅತ್ತಾಗ ಗದಗ ಮತ್ತು ಬಾಗಲಕೋಟೆ ಮುಂದೆ ಕೊಪ್ಪಳ ಆ ಕಡೆ ಹೋಗ್ತೈತಿ. ಒಂದು ಲೈನ್ ಇವತ್ತ ಧಾರವಾಡ, ಹುಬ್ಬಳ್ಳಿ, ಧಾರವಾಡ, ಲೋಕಾಂತರ, ಬೆಳಗಾವಿ ಮತ್ತು ಘಟಪ್ರಭಾ ಕಡೆ ಒಂದು ಲೈನ್ ಹೋಗ್ತೈತಿ. ಅವನ್ನೆರಡನ್ನ ಕನೆಕ್ಟ್ ಮಾಡೋದ್ರೊಳಗ ಬಾಗಲಕೋಟೆ ಕುರ್ಚಿ ಲೈನು ಕೆಲಸ ಭರ್ಜರಿಯಿಂದ ಚಾಲೂ ಐತಿ. ಆ ಲೈನ್ ಹೆಚ್ಚು ಕಡಿಮೆ ಆಗೈತಿ. ಅದಕ್ಕೆ ಆ ಲೈನ್ ಆಗಬೇಕಾದ್ರೂ ಕಾರ್ಮಿಕರ್ತರು ಯಾರು ಕುತುಬುದ್ದೀನ್ ಗಾಜಿಯವರು, ರಾಜ್ಯ ರೈಲ್ವೆ ಹೋರಾಟಗಾರರಾದ ಕುತುಬುದ್ದೀನ್ ಗಾಜಿಯವರ ಒಂದು ಹೋರಾಟದ ಪರವಾಗಿ ಬಾಗಲಕೋಟೆ ಕುರ್ಚಿ ಲೈನ್ ಆಗಿತ್ತು. ಅವರು ಇದು ಒಂದು ಲೈನ್ ಆಗಿಬಿಟ್ರೆ ಲೋಕಾಪುರದಿಂದ ಹುಬ್ಬಳ್ಳಿ ಅಥವಾ ಧಾರವಾಡಕ್ಕೆ ಒಂದು ಲೈನ್, ಲೋಕಾಪುರ ಧಾರವಾಡ ಕುರ್ಚಿ ಒಂದು ಲೈನ್ ಆಗಿಬಿಟ್ರೆ ಇಡೀ ಭಾಗದ ಜನ ಇತ್ತಾಗ ಮಹಾರಾಷ್ಟ್ರ ಕೂಡ ಆಗಲಿ, ಇತ್ತಾಗ ಬೆಂಗಳೂರು ಕಡೆ ಆಗಲಿ
ಎರಡೂ ಕಡೆನೂ ಒಂದು ಕನೆಕ್ಟ್ ಆಗ್ತೈತಿ, ಒಂದು ಸಂಪರ್ಕ ಬೆಳಿತೈತಿ, ಮತ್ತು ಇಲ್ಲಿ ಎಲ್ಲರಿಗೂ ಒಂದು ದೊಡ್ಡ ಪ್ರಮಾಣದೊಳಗೆ ಅನುಕೂಲ ಆಗ್ತೈತಿ. ಇಲ್ಲೇ ಎಲ್ಲಮ್ಮನ ಗುಡ್ಡ ಇರುವುದರಿಂದ ಸುಮಾರು ಇವತ್ತಲ್ಲಿ 2-3 ದಿವಸ ಹಿಂದಿನ ಪೇಪರ್ದಾಗ ಎಲ್ಲರೂ ಓದಿರ್ಬೋದು, 1.99 ಕೋಟಿ ಅಂದ್ರೆ ಸುಮಾರು 2 ಕೋಟಿ ರೂಪಾಯಿ ರೊಕ್ಕ ಕೊಡೈತಿ. ಎಲ್ಲ ಗುಡ್ಡದಾಗ ಪತ್ರಿಕೆ ಒಳಗೆ ಓದಿ ಅಂದ್ರೆ ಯಾವ ಪ್ರಮಾಣದಲ್ಲಿ ಜನ ಬರ್ತಾರೋ ಸುಮಾರು 2 ಕೋಟಿಯಷ್ಟು ಜನ ಹೋದ ವರ್ಷದ ಲೆಕ್ಕಾಚಾರದ ಪ್ರಕಾರ 2 ಕೋಟಿ ಜನ ಎಲ್ಲ ಗುಡ್ಡಕ್ಕೆ ಭೇಟಿ ಕೊಟ್ಟಾರ. ಆಮೇಲೆ ಇಲ್ಲಿಂದ ಕರ್ನಾಟಕದಿಂದ ಪಂಡ್ರಾಪುರಕ್ಕೆ ದೊಡ್ಡ ಪ್ರಮಾಣದೊಳಗೆ ಬರ್ತವರಿಗೆ ಅನುಕೂಲ ಆಗಬೇಕು ಮತ್ತು ರೈಲ್ವೆ ಲೈನ್ ಬರೋದ್ರಿಂದ ಇಲ್ಲಿ ಅಭಿವೃದ್ಧಿ ಆಗ್ತೈತಿ ಅಂತ ತಿಳ್ಕೊಂಡ ಒಂದು ವಿಚಾರ ಇಟ್ಟುಕೊಂಡ 2 ವರ್ಷದಿಂದ ಈ ಸತ್ಯಾಗ್ರಹ ಚಾಲೂ ಐತಿ. ಹೋದ ವರ್ಷ ಏನು ಅಕ್ಟೋಬರ್ 2024 ಡಿಸೆಂಬರ್ ಏನು ಸತ್ಯಾಗ್ರಹ ಮಾಡಿದ್ದೀವಿ, ಅದಾದ ನಂತರ ಆದಂಥ ಬೆಳವಣಿಗೆಗಳು ಏನಂತಂದ್ರೆ ಅಲ್ಲಿಂದ ಈ ಹೋರಾಟ ನಡಕೆ ನಿಂತಿಲ್ಲ. ಆದರೆ ಬೀದಿಯೊಳಗ ಅಥವಾ ಯಾವುದಾದ್ರು ಆಫೀಸ್ ಮುಂದೆ ಸತ್ಯಾಗ್ರಹ ನಡೆದಿಲ್ಲ. ಆದರೆ MP ಗಳನ್ನ ಭೇಟಿಯಾಗುವುದಾಗ್ಲಿ, ರೈಲ್ವೆ ಅಧಿಕಾರಿಗಳನ್ನ ಭೇಟಿಯಾಗುವುದಾಗ್ಲಿ, ಅವ್ರಿಗೆ ಈ ರೈಲ್ವೆ ಆಗೋದ್ರಿಂದ ಎಷ್ಟು ರೈಲ್ವೆ ಇಲಾಖೆಗೆ ಲಾಭ ಆಗ್ತೈತಿ ಮತ್ತು ಜನರಿಗೆ ಎಷ್ಟು ಅಭಿವೃದ್ಧಿ ಒಳಗಿದ್ರೆ ಪಾಲೈತಿ, ಜನರಿಗೆ ಹೆಂಗೆ ಸಹಾಯ ಆಗ್ತೈತಿ ಅನ್ನುವಂಥದ್ದನ್ನ ಮನವರಿಕೆ ಮಾಡುವಂಥ ಕೆಲಸ ಎಲ್ಲ ಮಾಡ್ಯಾಗಿ ಅವರೆಲ್ಲರೂ ಹೌದು ಈ ಲೈನ್ ಆಗಬೇಕು ಅಂತ ತಿಳ್ಕೊಂಡು ಒಪ್ಕೊಂಡಾರ. ರೈಲ್ವೆ ಇಲಾಖೆ ಹಿರಿಯ ಅಧಿಕಾರಿಗಳು ನೀವು ಹೇಳುದು ಸರಿ ಐತೆ ಅಂತ ಒಪ್ಕೊಂಡ ಇವತ್ತು ಕೇಂದ್ರಕ್ಕೆ ಶಿಫಾರಸು ಮಾಡ್ಯಾರ. ಏನಂತಂದ್ರೆ ಈ ರೈಲ್ವೆ ಲೈನಿಗೆ ಮಂಜೂರಾತಿ ಕೊಡ್ರಿ, ಈ ರೈಲ್ವೆ ಲೈನಿಗೆ ಮಂಜೂರಾತಿ ಕೊಟ್ಟರೆ ಇದು ಲಾಭದಾಯಕ ಆಗ್ತೈತಿ, ದಯವಿಟ್ಟು ಇದನ್ನ ಸರ್ವೆ ಮಾಡೋಕ್ಕಾದ್ರೂ ಮಂಜೂರು ಕೊಡಬೇಕು ಅಂತ ತಿಳ್ಕೊಂಡ ಕೇಂದ್ರಕ್ಕೆ ಮನವಿ ಮಾಡ್ಕೊಂಡ. ಈಗ ಕೇಂದ್ರ ಸರ್ಕಾರದ ಬಜೆಟ್ ಈ ಫೆಬ್ರವರಿ ತಿಂಗಳೊಳಗೆ ಬಜೆಟ್ ಆಗಾಕತ್ತೈತಿ. ಆ ಬಜೆಟ್ನೊಳಗ ಇದನ್ನ ಮಂಜೂರಾತಿ ಕೊಡಬೇಕು. ಇದನ್ನ ರೈಲ್ವೆ ಸರ್ವೆ ಮಾಡಿ ಇದನ್ನ ಸ್ಯಾಂಕ್ಷನ್ ಕೊಡ್ಬೇಕು. ಇದಕ್ಕೆ ಸ್ಯಾಂಕ್ಷನ್ ಕೊಡಬೇಕಾಗಿತ್ತು ಯಾರಂತಂದ್ರ ಕೇಂದ್ರ ಸರ್ಕಾರ. ಅದಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರುವುದಕ್ಕಾಗಿ ಇವತ್ತು ಬಜೆಟ್ನೊಳಗೆ ನೀವು ಸೇರಿಸದೇ ಇದ್ರೆ ನಾವು ಈ ಹೋರಾಟ ಬರುವುದಿಲ್ಲ, ನೀವು ಸೇರಿಸುವವರೆಗೆ ನಾವು ಕುಂಡಿರ್ತೇವೆ ಅಂತ ತಿಳ್ಕೊಂಡ ಹಠಾತ್ತೊಟ್ಟು ಇಲ್ಲಿ ಇದನ್ನ ಸ್ಯಾಂಕ್ಷನ್ ಮಾಡಿಸ್ಕೊಂಡೇ ತೀರಬೇಕು ಅನ್ನುವಂಥ ಹಠದಿಂದ ಈ ಸತ್ಯಾಗ್ರಹ ಇಲ್ಲಿ ಆರಂಭ ಆಗಿ ಇವತ್ತು 5 ದಿನ ಆಗಿದೆ. ಈ ಹೋರಾಟಕ್ಕೆ ಬೇರೆ ಬೇರೆ ಕಡೆಯಿಂದ ಸಾಕಷ್ಟು ಎಲ್ಲರೂ ಯಾರು ಈ ಬೇಡಿಕೆಗೆ ವಿರೋಧಿಲ್ಲ. ನಮ್ಮ ಊರೊಳಗೆ ಯಾವುದೇ ರಾಜಕೀಯ ಪಕ್ಷ ಇರಲಿ, ಸಾಮಾನ್ಯ ಜನ ಇರಲಿ, ಸಂಘ ಸಂಸ್ಥೆ ಎಲ್ಲ ಊರೊಳಗೂ ಇವತ್ತು ಎಲ್ಲಿಯೂ ವಿರೋಧ ಅಂತೂ ಇಲ್ಲ. ಆದ್ರೆ ಏನೋ ಎಲ್ಲ ಮುಟ್ಟದ ಭಾರತ ಸೀಸನ್ ಹೆಚ್ಚು ಜೋರು ಇದ್ದಿದ್ದಕ್ಕೆ, ಆಮೇಲೆ ಕಡ್ಲಿಯವರು ತುಳಿದಿದ್ದಕ್ಕೆ ಒಂದು ಜನರಿಗೆ ನಮ್ಮ ಲೀಡರ್ಸ್ಗಳಿಗಿನ ಇಲ್ಲಿ ಬರುವಂಥವ್ರು ವಾರಸಲ ಬಂದಂಥವ್ರಿಗೆ ಕೆಲವು ಜನರಿಗೆ ಅನುಕೂಲ ಆಗಿಲ್ಲ ಬರುವುದಕ್ಕೆ. ಆದ್ರೆ ಜನರ ಬೆಂಬಲ ಮಾತ್ರ ಐತಿ. ಹಿಂಗಾಗಿ ನಿನ್ನೆ ಒಂದು ರೇಖಾ ಶೈಲಿ ಗ್ರೂಪ್ನವರು ಬಂದ ಇಲ್ಲಿ ಬೆಂಬಲ ಸೂಚಿಸಿ ಹೋದ್ರು. ಆಮೇಲೆ ಮೊನ್ನೆ ಧಾರವಾಡದಿಂದ ಕೃಷಿಕ ಸಮಾಜದ ಮಾಣಿಕ್ಯ ಚೆಲ್ಲೂರಣ್ಣವರು ಬಂದು ಬೆಂಬಲ ಸೂಚಿಸಿ ಹೋದ್ರು. ಆಮೇಲೆ ರಮಕವಿ ಬನಟ್ಟಿಂದ ಜನ ಬಂದು ಅಲ್ಲಿ ಅವ್ರಿಗೆ ಈ ಲೈನ್ ಆದ್ರ ರಮಕವಿ ಬನಟ್ಟಿ ಜಮಖಂಡಿ ಅವ್ರಿಗೆ ಲೈನ್ ಆದ್ರ ಹುಬ್ಬಳ್ಳಿಗೆ ಹೋಗುದಕ್ಕೆ ಭಾಳ ದೊಡ್ಡ ಅಗರ ಆಗ್ತೈತಿ ಅಂತ ತಿಳ್ಕೊಂಡ ಅವ್ರದ್ದು ಇದಕ್ಕೆ ಬೆಂಬಲ ಐತಿ. ಆ ಜನ ಬಂದು ಒಂದು ದಿವಸ ಕೊಟ್ಟು ಹೋದ್ರು. ಈ ರೀತಿ ವಿವಿಧ ಸಂಘಟನೆಗಳು ದಿವಸ ಇಲ್ಲಿ ಬಂದ ತಮ್ಮ ಬೆಂಬಲವನ್ನು ಸೂಚಿಸಕತ್ತಾರೆ. ಅದರ ಅಂಗವಾಗಿಯೇ ಇವತ್ತು ರಾಜ್ಯ ರೈತ ಸಂಘದ ಇವತ್ತು ಸದಸ್ಯರು ಎಲ್ಲರೂ ವೇದಿಕೆ ಮೇಲೆ ಬಂದರು. ಅವ್ರಿಗೆಲ್ಲರನ್ನೂ ನಾನು ಸವದತ್ತಿ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಸವದತ್ತಿ ವತಿಯಿಂದ ಅವ್ರಿಗೆ ಸ್ವಾಗತ ಬಯಸ್ತೇನೆ. ಆಮೇಲೆ ಈ ಹೋರಾಟದೊಳಗ ಸತತವಾಗಿ ತಮ್ಮ ಬೆಂಬಲ ವಾತ್ಸಲನೂ ತಾವು ಸಾಕಷ್ಟು ಬೆಂಬಲ ಕೊಟ್ರಿ, ಪ್ರತಿನಿತ್ಯ ಬಂದು ಕೂತ್ರಿ. ಅದೇ ರೀತಿನ ಈ ಹೋರಾಟ ಯಶಸ್ವಿ ಆಗ್ಬೇಕಾದ್ರೆ ತಮ್ಮ ಬೆಂಬಲ ಬಹಳ ಅವಶ್ಯಕತೆ ಐತಿ. ಆ ಕಾರಣಕ್ಕೆ ತಾವು ನಿರಂತರವಾಗಿ ನಮ್ಮನ್ನ ಬೆಂಬಲಿಸಬೇಕು, ಈ ಹೋರಾಟವನ್ನ ಬೆಂಬಲಿಸಬೇಕು ಅಂತ ತಿಳ್ಕೊಂಡ ತಿಳ್ಕೊತೀನಿ. ಆಮೇಲೆ ನಮ್ಮ
ರೈತ ಸಂಘದ ಮುಖಂಡರು, ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರು, ಇವರು ನಾವು ಎಂದ ಹೋರಾಟ ಚಾಲೂ ಮಾಡೇವಿ. ನಾವು ಈ ಹೋರಾಟ ಆರಂಭ ಆಗೋದಕ್ಕಿಂತ 3 ಸಲ ಮೀಟಿಂಗ್ ಕರೀವಿ. ಅವೆಲ್ಲ ಮೀಟಿಂಗಕ್ಕೂ ಮೊದಲಿಗೆ ಬಂದರು ಹಾಜರಾದ್ರು. ಅದಾದ್ಮೇಲೆ ಕುತುಬುದ್ದೀನ್ ಕಾಜಿ ಅವರು ಮೊನ್ನೆ 22ನೇ ತಾರೀಕಿಗೆ ಬೆಳಿಗ್ಗೆ ಯಲ್ಲಮ್ಮಗುಡ್ಡಕ್ಕೆ ಹೋಗಿ ಯಲ್ಲಮ್ಮಗುಡ್ಡದಾಗ ಸ್ನಾನ ಮಾಡಿ ಯಲ್ಲಮ್ಮನ ದರ್ಶನ ಪಡೆದು ಅಲ್ಲಿ ಪರಶುರಾಮನ ವೇಷ ಧರಿಸಿ ಯಲ್ಲಮ್ಮನ ಹತ್ರ ಪರಶುರಾಮನಾಗಿ ತಾವು ಯಲ್ಲಮ್ಮನ ಮಾರ್ಗ ಆಗಬೇಕು, ತಾಯಿ ಆಶೀರ್ವಾದ ಮಾಡು, ನಿನ್ನ ಮಗ ಬಂದಾನ ಅಂತ ತಿಳ್ಕೊಂಡ ಅವರು ಅವತ್ತ ಕೇಳ್ಕೊಂಡು ಏನು ಬಂದರು. ಅಲ್ಲಿಂದ ಅವತ್ತು ಅದರೊಳಗೆ ಭಾಗವಹಿಸಿ ಅಲ್ಲಿಂದ ಕಾಲ್ನಡಿಗೆ ಮುಖಾಂತರ ಸವದತ್ತಿ ಮಠ ಬಂದು ಇಲ್ಲಿ ಹೋರಾಟದೊಳಗೆ ಸತತವಾಗಿ ಅವರು ನಮ್ಮ ಜೊತೆ ನಿಂತಾರ. ಮತ್ತು ಅವರಿಗೆ ಸ್ವಾಗತಿಸೋದಂದ್ರೆ ಇವತ್ತು ಅವರ ಒಂದು ಅಲ್ಲಿಂದ ಇವತ್ತು ಎಷ್ಟು ಜನ ಇರಲಿ, ನಾ ಬರ್ತೇನೆ, ನಾ ಕುಂಡಿರ್ತೀನಿ ಅಂತ ತಿಳ್ಕೊಂಡ ಕುತುಬುದ್ದೀನ್ ಕಾಜಿ ಒಂದು ಹಠ ಮತ್ತು ಛಲದಿಂದ ಇಲ್ಲಿ ಬಂದು ಕೂತಾರು. ಅದು ಅವ್ರಿಗೆ ನಾನು ಸೌದತ್ತಿ ನಾಗರಿಕರ ಪರವಾಗಿ ಅವ್ರನ್ನ ವಂದಿಸ್ತೇನೆ. ಭಕ್ತಾದಿಗಳಿಗೆ ಬರಾಕ ಹೋಗಾಕ ತೊಂದರೆ ಆಗುವುದು ಸಹಜ. ಮೊನ್ನೆ ಇದೇ ಒಂದು ಹೋರಾಟದ ಪೂರ್ವಭಾವಿ ಸಭೆ ನಾವು ನಮ್ಮ ಗುರುಗಳು ಕೂಡಿ ರಿಟರ್ನ್ ಮುಗಿಸ್ಕೊಂಡು ಹೊಂಟಿದ್ದೆವು. ಅದು ಜೋಗವ್ವ ಅಂತೇಳಿ ಆಕ್ಸಿಡೆಂಟ್ ಹಾಕಿ ಬಿದ್ದಿದ್ರು. ಅಂದ್ರೆ ಬಿದ್ದಿದ್ರು ಅಂದ್ರೆ ಇದ್ರಾಬದ್ರ ಆಕ್ಸಿಡೆಂಟ್ ಆಗಿತ್ತದು. ಅಂದ್ರೆ ಇದು ಜನದಿಟ್ಟಣೆಯಿಂದ, ಟ್ರಾಫಿಕ್ ಜಾಮ್ನಿಂದ ಇವೆಲ್ಲ ಘಟನೆಗಳನ್ನ ಆಗ್ತಾವೆ. ಈಗ ನಮ್ಗೆ ರೈಲ್ವೆ ಆಗ್ತಂದ್ರೆ ರೋಡಿಗೆ ರೈಲ್ವೆಗೆ ಕನೆಕ್ಟ್ ಇರಂಗಿಲ್ಲ, ರೈಲ್ವೆ ಪರವಾನಗಿ ಬಂದ್ಬಿಡ್ತೈತಿ. ಸೌದತ್ತಿಗೆ ರೈಲ್ವೆ ಸ್ಟೇಷನ್ ಆದ್ರೆ ರೈಲ್ವೆ ನಿಲ್ದಾಣಕ್ಕೆ ಬಂದು ನಿಂದಿರ್ತಾರ. ಇಲ್ಲಿಂದ ಅವರು ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತಾರೆ. ಇಲ್ಲಿಂದ ಇಲ್ಲಂದ್ರೆ ಅಲ್ಲಿಂದ ಅವರು ಗಾಡಿ ಮಾಡ್ಕೊಂಡು ಬರ್ತಾರ. ಗಾಡಿಯಲ್ಲೇ ತರದಿ ಆಮೇಲೆ ದರ್ಶನಕ್ಕೆ ಹೋಗ್ಬೇಕು. ಅವೆಲ್ಲ ಗಾಡಿ ಟ್ರಾಫಿಕ್ ಎಲ್ಲ ಜಾಮ್ ಆಗ್ಬಿಡ್ತಾವ. ಇವೆಲ್ಲ ವ್ಯವಸ್ಥೆ ನೂರಾರು ವರ್ಷಗಳಿಂದ ನಡೆದಾವ. ಇತ್ತೀಚೆಗೆ ಅಷ್ಟೈದು ಆ ದೇವಸ್ಥಾನ ಯಾವಾಗಲಿಂದ ಐತಿ ಅವಾಗಲಿಂದ ಅಲ್ಲೇ ಅದ ವ್ಯವಸ್ಥೆ ಐತಿ. ಆದ್ರೆ ಆ ವ್ಯವಸ್ಥೆಯನ್ನ ನಮಗೆ ನಮ್ಮಿಂದ ಆಯ್ಕೆ ಆದಂತ ಜನಪ್ರತಿನಿಧಿಗಳು ಮಾಡಬೇಕಾಗಿತ್ತದು. ಯಾಕೆ ಮಾಡಿಲ್ಲ ಗೊತ್ತಿಲ್ಲ. ಏನ್ ಜನ ಕೇಳಿಲ್ಲೋ ಅಥವಾ ಅವರು ಆರಿಸಿ ಬಂದಂತ ಜನಪ್ರತಿನಿಧಿಗಳಿಗೆ ಮನಸ್ಸ ಇರಲಿಲ್ಲೋ ಅದು ಅವ್ರಿಗೆ ಗೊತ್ತು. ಆದ್ರೆ ನಾವು ಲೋಕಾಪುರದಿಂದ ಧಾರವಾಡ 2019ನೇ ಇಸ್ವಿ ಒಳಗೆ ಇದು ಒಂದು ಸರ್ವೆ ಆಯ್ತು. 132 ಕಿಲೋಮೀಟರ್ ಲೋಕಾಪುರದಿಂದ ಧಾರವಾಡ, ರಾಮದುರ್ಗ, ಸೋರೆಬಾಲ, ಸಿರ್ಸಂಗಿ, ಸೌದತ್ತಿ ಎಲ್ಲಮ್ಮ ಧಾರವಾಡಕ್ಕೆ ಸೇರುವಂಗ 19 ಎಸ್ಟಿಮೇಟ್ ಆಗಿ ಅಪ್ರೂವ್ಡ್ ಹೋಗಿತ್ತು ದಿಲ್ಲಿಗೆ. ಅಲ್ಲೇ ರಿಜೆಕ್ಟ್ ಆದವರು ಅಂದ್ರೆ ರದ್ದು ಮಾಡಿದ್ರು ಕೇಂದ್ರ ಸರ್ಕಾರದವರು. ಆಗ ಅವ್ರು ನಾವೇನು ಮಾಡಿದ್ವಿ, ಕಳೆದ ವರ್ಷ 24ರ ಇಲ್ಲೇ ಹೋರಾಟ ಮಾಡಿದ್ವಿ. ಅದು ಯಾಕೆ ರದ್ದು ಮಾಡಿದ್ರಪ್ಪ ಅಂತ ಹೇಳಿ ಹೋರಾಟ ಮಾಡಿದ್ವಿ. ಆ ಹೋರಾಟದಾಗ ತಾವು ಕೂಡ ತಮ್ಮ ರೈತ ಸಂಘದವರು ಅವತ್ತು ಬಂದಿದ್ರಿ ಎಲ್ಲ ಒಂದು ಸಪೋರ್ಟ್ ಆಗಿ ಅದಕ್ಕೊಂದು ಇಂಪ್ಲಿಮೆಂಟ್ ಆಗಿ ಮುಂದೆ ಆ ಸತ್ಯಾಗ್ರಹವನ್ನ ನಾವು ಮುಗಿಸಿ ಮನೆಯಾಗ ನಾವು ಕೂತಾ ಇರಲಿಲ್ಲ. ನಾವು ಏನು ಮಾಡಿದ್ವಿ, ಅದನ್ನ ಯಾಕೆ ರದ್ದಾಗ್ತು ಅದನ್ನ ಹಿಡಿದ್ವಿ. ಅದು ಯಾಕೆ ರದ್ದಾಗೈತಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಲ್ಲ, ಅನುಷ್ಠಾನಕ್ಕೆ ಬರಾಕ ಏನು ಮಾಡಬೇಕು ಅದನ್ನೆಲ್ಲ ಒಂದು ವರ್ಷ ದುಡಿದು ಮಾನ್ಯ ಜಗದೀಶ್ ಶೆಟ್ಟರ್, ಮಾನ್ಯ ಪ್ರಹ್ಲಾದ್ ಜೋಶಿ, ಆಮೇಲೆ ನಮ್ಮ ಭಾಗದ ಗದ್ದಿಗೌಡರು ಮತ್ತು ನಾರಾಯಣ ಸಾಹೇಬ್ ಹಾಡಿಗೆಯವರು, ಈರಣ್ಣ ಕಟಾಡಿಯವರು ಎಲ್ಲರಿಗೂ ಭೇಟಿಯಾಗಿ ಈ ಯೋಜನೆ ಏನು ಯಾವುದೇ ಪರಿಸ್ಥಿತಿಯೊಳಗ ಅನುಷ್ಠಾನಕ್ಕೆ ಬರಬೇಕಂತ ಹೇಳಿ ಒತ್ತಾಯವನ್ನು ನಾವು ಮಾಡಿವಿ. ಆ ಒತ್ತಾಯದ ಪ್ರಕಾರ ಈಗ ರೈಲ್ವೆ ಇಲಾಖೆಗೆ ನಾವು ಮನವರಿಕೆ ಮಾಡಿದ್ವಿ. ಇದು ರಿಜೆಕ್ಟ್ ಮಾಡೋದು ಯೋಜನೆ ಅಲ್ಲ,
ಸಾಕಷ್ಟು ಲಾಭದಾಯಕ ಯೋಜನೆ, ಸಾಕಷ್ಟು ಜನರಿಗೆ ಅನುಕೂಲ ಆಗುವಂತ ಇದು ಯೋಜನೆ ಅಂತೇಳಿ ನಾವು ಅಂಕಿ ಸಂಖ್ಯೆ ಸಹಿತ ದಾಖಲೆ ಸಹಿತ ರೈಲ್ವೆ ಇಲಾಖೆಗೆ ವರದಿಯನ್ನ ಸಲ್ಲಿಸಿಯು ಈಗ ಅವರು ರೈಲ್ವೆ ಇಲಾಖೆಯವರು ಒಂದು ಲೆಟರ್ ಬರೆದಾರ. ನಾವು ಈ ಯೋಜನೆ ಅನುಷ್ಠಾನಗೊಳಿಸ್ರಿ ಅಂತ ಹೇಳಿ ಕೇಂದ್ರ ಸರ್ಕಾರದ ಪತ್ರ ಬರೀತೀವಿ. ನೀವು ಅಂದ್ರೆ ಸರ್ಕಾರದ ಪ್ರತಿನಿಧಿಗಳು, MP ಗಳು, ಮಂತ್ರಿಗಳು ಅಲ್ಲೇ ಅಪ್ರೂವ್ ಮಾಡ್ಕೊಂಡು ಬಂದ್ರೆ ನಾವು ಕೆಲಸ ಮಾಡ್ತೀವಿ ಅನ್ನುವಂತ ಒಂದು ಒಳ್ಳೆ ಸಂದೇಶವನ್ನ ಇತ್ತೀಚೆಗೆ ಅಂದ್ರೆ 2-3 ತಿಂಗಳ ಹಿಂದೆ ನಮ್ಗೆ ಕೊಟ್ಟಾರ. ಅದರಂತೆ ನಾವು ಅದನ್ನು 2026ರ ಕೇಂದ್ರ ಮುಂಗಡ ಪತ್ರದಲ್ಲಿ ಅನುಷ್ಠಾನಗೊಳಿಸ್ರಿ ಅಂತ ಹೇಳಿ ಇಲ್ಲಿ ಧ್ವನಿ ಸತ್ಯಾಗ್ರಹವನ್ನ ನಾ ಮಾಡ್ತಾ ಇದ್ದೇನೆ. ಮಾನ್ಯರೇ, ನಾನು ಸೌದತ್ತಿ ಗಾಂಧಿ ಚೌಕ್ ಬಜಾರ್ ಕ್ಷೇತ್ರದಿಂದ ಮಾತಾಡೋದು. ಕಳೆದ 5 ದಿನಗಳಿಂದ ಲೋಕಾಪುರ, ಧಾರವಾಡ, ಸೌದತ್ತಿ, ಯಲ್ಲಮ್ಮ, ರಾಮದುರ್ಗ ಈ ರೈಲ್ವೆ ಮಾರ್ಗ 2026ರ ರೈಲ್ವೆ ಮುಂಗಡ ಪತ್ರದಲ್ಲಿ ಅನುಷ್ಠಾನಕ್ಕೆ ತರಬೇಕನ್ನುವ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಬೇಕು, ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು, ಕೇಂದ್ರ ಸರ್ಕಾರದ ಮೇಲೆ ಮತ್ತು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳ ಅಂದರೆ ಪಾರ್ಲಿಮೆಂಟ್ ಸದಸ್ಯರು ಅವರ ಮೇಲೆ ಒಂದು ಒತ್ತಡ ತರಬೇಕನ್ನುವ ನಿಟ್ಟಿನೊಳಗೆ ಕಳೆದ 5 ದಿನಗಳಿಂದ ನಿರಂತರ ಇಲ್ಲೇ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಧರಣಿ ಸತ್ಯಾಗ್ರಹದಲ್ಲಿ ರಾಜ್ಯದ ನಾನಾ ಕಡೆಗಳಿಂದ ಧಾರವಾಡ, ಹುಬ್ಬಳ್ಳಿ, ರಬಕೈ, ಬನಹಟ್ಟಿ, ತೇರದಾಳ ಮತ್ತು ರಾಮದುರ್ಗ ನಾನಾ ಭಾಗಗಳಿಂದ ಸಂಘಟನೆಗಳು ಬಂದು ಈ ಯೋಜನೆ ಅನುಷ್ಠಾನಕ್ಕೆ ಬರಬೇಕು, ಈ ಯೋಜನೆ ಅತ್ಯವಶ್ಯ ಐತಿ ಅನ್ನುವಂಥದ್ದನ್ನು ಬಿಂಬಿಸಿ ನಮ್ಗೆ ಬೆಂಬಲವನ್ನು ಮಾಡಿದ್ದಾರೆ. ಮತ್ತು ಸೌಗತ್ತಿ ನಗರದ ಸಮಸ್ತ ಎಲ್ಲ ಬಾಂಧವರು, ಇವತ್ತು ವ್ಯಾಪಾರಸ್ಥರು, ಟಮ್ಟಮ್ದವರು, ಆಟೋದವರು, ರಕ್ಷಣಾ ವೇದಿಕೆಯವರು, ದಲಿತ ಸಂಘರ್ಷ ಸಮಿತಿಯವರು ತಂಡೋಪಾಯ ಬಂದು ನಮಗೆ ಬೆಂಬಲ ಮಾಡ್ಯಾರ. ಇನ್ನು ನಮ್ಮ ಹೋರಾಟ 2026ರ ಕೇಂದ್ರ ಮುಂಗಡ ಪತ್ರದಲ್ಲಿ ಈ ಯೋಜನೆ ಅಂದರೆ ಸೌದತ್ತಿ ಯಲ್ಲಮ್ಮನಿಗೆ ಬೇಕು ರೈಲು, ಸಿರ್ಸಂಗಿ ಕಾಳಮ್ಮನಿಗೆ ಬೇಕು ರೈಲು, ರಾಮ ಭಕ್ತೆ ಶಬರಿಗೆ ಬೇಕು ರೈಲು ಮತ್ತು ವರ್ಚಿ ವೀರಭದ್ರೇಶ್ವರ ದೇವಸ್ಥಾನದ ಭಕ್ತರಿಗೆ ಬೇಕು ರೈಲು. ಈ ರೈಲು 2026ರ ಕೇಂದ್ರ ಮುಂಗಡ ಪತ್ರದಲ್ಲಿ ಅನುಷ್ಠಾನಕ್ಕೆ ಬರುವವರೆಗೂ ನಮ್ಮ ಹೋರಾಟ ನಿರಂತರ ನಡೆಯುತ್ತೈತಿ. ಮತ್ತು ಈ ಹೋರಾಟದ ಪ್ರಾಥಮಿಕ ದಿನ ನಾವು ಜನರ ಕಲ್ಯಾಣಕ್ಕಾಗಿ, ಜನರ ಒಂದು ಹಿತಕ್ಕಾಗಿ, ಜನರ ಬೇಡಿಕೆಗೆ ಸ್ಪಂದನೆ ಸರ್ಕಾರ ಮಾಡಲಿ ಅನ್ನುವಂಥದ್ದು ಒಂದು ವಿನೂತನವಾದಂಥ ಅಂದರೆ ತಾಯಿ ಯಲ್ಲಮ್ಮನ ಸುಪುತ್ರ ಪರಶುರಾಮನ ಒಂದು ಅವತಾರವನ್ನು ತಾಳಿ ಅಲ್ಲಿಂದ ಜಳಕ ಮಾಡಿ ದರ್ಶನ ಪಡೆದು ಪಾದಯಾತ್ರೆ ಮುಖಾಂತರ ನಾವು ಇಲ್ಲಿ ಬಂದು ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡಿವು.